ಭಾರತೀಯರ ಅಡುಗೆ ಮನೆಯಲ್ಲಿ ಅತ್ಯಂತ ಪ್ರಧಾನವಾಗಿ ಬಳಸಲ್ಪಡುವ ಅಡುಗೆ ಪದಾರ್ಥದಲ್ಲಿ ಅಡುಗೆ ಎಣ್ಣೆ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ಸಸ್ಯಾಹಾರಿ ಅಥವಾ ಮಾಂಸಾಹಾರಿ ಹೀಗೆ ಆಹಾರದ ವಿಧ ಯಾವುದೇ ಇದ್ರೂ ಎಣ್ಣೆಯ ಬಳಕೆ ಮಾತ್ರ ಅನಿವಾರ್ಯ. ಆದ್ರೆ ಅಡುಗೆ ಎಣ್ಣೆ ಮೇಲೆ ನಡೆದ 108 ಅಧ್ಯಯನಗಳು ಎಣ್ಣೆ ಬಳಕೆಗಿಂತ ಒಂದೇ ಒಂದು ಎಣ್ಣೆಯನ್ನ ಹಲವು ಬಾರಿ ಬಳಸೋದು ಆರೋಗ್ಯದ ಮೇಲೆ ಅಪಾಯಕಾರಿ ಪರಿಣಾಮ ಬೀರಲಿದೆ ಅನ್ನೋ ಸತ್ಯ ಬಹಿರಂಗವಾಗಿದೆ. ಮಾತ್ರವಲ್ಲ, ನಾವು ತಿನ್ನುವ ತಪ್ಪಾದ ಎಣ್ಣೆಯ ಪದಾರ್ಥವೇ ನಮಗೆ ಹೃದಯಾಘಾತ ಅಥವಾ ಕ್ಯಾನ್ಸರ್ ತರಬಹುದು ಎನ್ನುವಂತ ಗಂಭೀರ ಸಂಗತಿ ಕೂಡ ಎಲ್ಲರನ್ನೂ ಕಂಗೆಡಿಸಿದೆ. ನ್ಯೂಟ್ರಿಷನ್ ಜರ್ನಲ್ನಲ್ಲಿನ ಅಧ್ಯಯನಗಳು ಅಡುಗೆ ಎಣ್ಣೆಯನ್ನ ಮತ್ತೆ ಬಿಸಿ ಮಾಡೋದ್ರಿಂದ ಹಾನಿಕಾರಕ ವಿಷವನ್ನ ಬಿಡುಗಡೆ ಮಾಡುತ್ತೆ ಎಂದಿದೆ. ಅಲ್ಲದೆ ಮತ್ತೆ ಎಣ್ಣೆ ಬಿಸಿ ಮಾಡೋದ್ರಿಂದ ಅದರಲ್ಲಿ ಟ್ರಾನ್ಸ್ ಕೊಬ್ಬಿನ ಶೇಕಡಾವಾರು ಪ್ರಮಾಣ ಹೆಚ್ಚಾಗಬಹುದು. ಈ ಕಾರಣದಿಂದಾಗಿ ಸ್ವತಂತ್ರ ರಾಡಿಕಲ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತವೆ. ಇದು ಹಾನಿಕಾರಕ ಪ್ರತಿಕ್ರಿಯೆಗಳಿಗೆ ಕಾರಣವಾಗುತ್ತೆ. ಈ ಕಾರಣದಿಂದಾಗಿ ಅನೇಕ ಗಂಭೀರ ಕಾಯಿಲೆಗಳ ಸಾಧ್ಯತೆಯೂ ಹೆಚ್ಚಾಗುತ್ತೆ ಎಂದಿದೆ. ಯಾಕಂದ್ರೆ ಹೋಟೆಲ್ ಸೇರಿದಂತೆ ಬಹುತೇಕ ಎಲ್ಲಾ ಕಡೆ ತಿನಿಸುಗಳನ್ನ ತಯಾರಿಸಲು ಕರಿದ ಎಣ್ಣೆಯನ್ನೇ ಮತ್ತೆ ಬಳಸಲಾಗುತ್ತೆ. ಈ ಬಗ್ಗೆ ಗುರುಗ್ರಾಮದ ಹೃದ್ರೋಗ ತಜ್ಞ ಡಾಕ್ಟರ್ ಅಮಿತ್ ಭೂಷಣ್ ಶರ್ಮಾ ಕೆಲವೊಂದು ಸಲಹೆಗಳನ್ನ ನೀಡುತ್ತಾರೆ. ಒಮ್ಮೆ ಕರಿದ ಎಣ್ಣೆಯನ್ನ ಪುನಃ ಬಳಸಬಾರದು, ಯಾಕಂದ್ರೆ ಕೆಲವು ರಾಸಾಯನಿಕಗಳು ಅದರಲ್ಲಿ ಬರುತ್ತವೆ ಎಂದಿದ್ದಾರೆ. ಇದರಿಂದಾಗಿ ಹೃದಯಾಘಾತ, ಬ್ರೈನ್ ಸ್ಟ್ರೋಕ್, ಲಿವರ್ ವೈಫಲ್ಯ, ಕ್ಯಾನ್ಸರ್ ಬರಬಹುದು ಅಂತ ಎಚ್ಚರಿಸಿದ್ದಾರೆ. ಇದರಿಂದ ದೇಹದ ಕೊಲೆಸ್ಟ್ರಾಲ್ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಬೇಯಿಸಿದ ಎಣ್ಣೆಯನ್ನ 3 ಬಾರಿಗಿಂತ ಹೆಚ್ಚು ಬಳಸದಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಬೀದಿ ಬದಿಯಲ್ಲಿ ತಿನ್ನುವ ಅಭ್ಯಾಸ ಬಿಡುವಂತೆ ಸೂಚಿಸಿದ್ದಾರೆ. ಯಾಕಂದ್ರೆ ಸಹಜವಾಗಿಯೇ ಬೀದಿ ಬದಿ ವ್ಯಾಪಾರಿಗಳು ಕಡಿಮೆ ದರ್ಜೆಯ ಎಣ್ಣೆ ಬಳಸ್ತಾರೆ. ಅಷ್ಟೇ ಅಲ್ಲ, ಒಂದೇ ಎಣ್ಣೆಯನ್ನ ಕನಿಷ್ಠ 10ಕ್ಕೂ ಅಧಿಕ ಬಾರಿ ಬಳಸ್ತಾರೆ. ಸಂಶೋಧನೆಗಳ ಪ್ರಕಾರ ಬಾಣಲಿಯಲ್ಲಿ ಉಳಿದ ಎಣ್ಣೆಯನ್ನ ಮರುಬಳಕೆ ಮಾಡೋದ್ರಿಂದ ದೇಹದಲ್ಲಿನ ಸ್ವತಂತ್ರ ರಾಡಿಕಲ್ಗಳನ್ನ ಹೆಚ್ಚಿಸುವ ಟಾಕ್ಸಿನ್ಗಳು ಬಿಡುಗಡೆಯಾಗುತ್ತವೆ. ಈ ಸ್ವತಂತ್ರ ರಾಡಿಕಲ್ಸ್ ಹೆಚ್ಚಳದಿಂದಾಗಿ ದೇಹದಲ್ಲಿ ಉರಿಯೂತ ಮತ್ತು ಅನೇಕ ರೀತಿಯ ದೀರ್ಘಕಾಲದ ಕಾಯಿಲೆಗಳು ಸಂಭವಿಸುತ್ತೆ. ಒಂದಕ್ಕಿಂತ ಹೆಚ್ಚು ಬಾರಿ ಎಣ್ಣೆಯನ್ನ ಬಿಸಿ ಮಾಡಿದಾಗ ಕೊಬ್ಬಿನ ಅಣುಗಳು ಒಡೆಯುತ್ತಲೇ ಇರುತ್ತವೆ ಮತ್ತು ಹೊಗೆಯ ಜೊತೆಗೆ ವಾಸನೆ ಬರಲಾರಂಭಿಸುತ್ತದೆ. ಇದರಿಂದ ಆಹಾರವು ಕಲುಷಿತಗೊಳ್ಳುತ್ತೆ. ಬಳಸಿದ ಎಣ್ಣೆಯಲ್ಲೇ ಮತ್ತೆ ತಿನಿಸುಗಳನ್ನ ಕರಿದಾಗ ಅದರಲ್ಲಿರುವ ಕೆಲವು ಕೊಬ್ಬುಗಳು ಟ್ರಾನ್ಸ್ ಕೊಬ್ಬುಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಟ್ರಾನ್ಸ್ ಕೊಬ್ಬುಗಳು ಹಾನಿಕಾರಕ ಹೃದಯದ ಕಾಯಿಲೆಗಳನ್ನ ಹೆಚ್ಚಿಸುತ್ತದೆ. ಎಣ್ಣೆಯನ್ನ ಪದೇ ಬಿಸಿ ಮಾಡಿ ಬಳಸೋದ್ರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಹೆಚ್ಚು. ಈ ಎಣ್ಣೆಯ ಸೇವನೆಯಿಂದ ಕರುಳಿನ ಕ್ಯಾನ್ಸರ್, ಪಿತ್ತಕೋಶದ ಕ್ಯಾನ್ಸರ್, ಯಕೃತ್ತಿನ ಕ್ಯಾನ್ಸರ್ ಮತ್ತು ಇತರ ರೀತಿಯ ಕಾಯಿಲೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಕಾಯಿಸಿದ ಎಣ್ಣೆಯನ್ನೇ ಮತ್ತೆ ಬಳಸುವ ಮುನ್ನ ಒಮ್ಮೆ ಯೋಚಿಸಿ. ಮಕ್ಕಳಿಗೆ ಈ ರೀತಿಯ ಎಣ್ಣೆಯಿಂದ ಬೇಯಿಸಿದ ಅಡುಗೆಯನ್ನ ಉಣಬಡಿಸುವುದರಿಂದ ಮಕ್ಕಳಲ್ಲಿ ಕರುಳು ಹಾಗೂ ಶ್ವಾಸಕೋಶದ ಸಮಸ್ಯೆ ಎದುರಾಗುತ್ತೆ. ಇತ್ತೀಚೆಗೆ ಜನರು ಒತ್ತಡದ ಜೀವನ ಶೈಲಿ ಹಾಗೂ ಧಾವಂತದ ಬದುಕಿನಿಂದ ಎಲ್ಲವೂ ಫಾಸ್ಟ್ ಆಗಿ ಕೈಗೆ ಸಿಗಬೇಕು ಅಂತ ಬಯಸ್ತಾರೆ. ಹೀಗಾಗಿ ಟೈಮ್ಗೆ ಸರಿಯಾಗಿ ಸಿಗೋ ಸ್ಟ್ರೀಟ್ ಫುಡ್ ಮೊರೆ ಹೋಗ್ತಾರೆ. ಆದ್ರೆ ಇದೇ ಹಸಿವು ಮತ್ತು ಹೊರಗಿನ ಅನಾರೋಗ್ಯಕರ ಆಹಾರ ಜನರ ಆಯುಷ್ಯವನ್ನ ಕಸಿದುಕೊಳ್ಳುತ್ತದೆ. ಹಾಗಿದ್ರೆ ಎಣ್ಣೆಯಿಂದ ಆರೋಗ್ಯ ಕಾಪಾಡಲು ನಾವು ಏನ್ ಮಾಡಬೇಕು ಅನ್ನೋದನ್ನ ಗಮನಿಸೋದಾದ್ರೆ, ರೀಫೈನ್ಡ್ ಹಾಗೂ ರೀಯೂಸ್ ಎಣ್ಣೆಗಳ ಬಳಕೆಯನ್ನ ಸಾಧ್ಯವಾದಷ್ಟು ನಿಯಂತ್ರಿಸಬೇಕು. ಮತ್ತೆ ಕಾಯಿಸಿದಾಗ ವಿಷವಾಗಿ ಪರಿಣಮಿಸುವ ಎಣ್ಣೆಗಳನ್ನ ಬದಲಾಯಿಸಿ ಅದರ ಜಾಗದಲ್ಲಿ ಹೆಚ್ಚಿನ ತಾಪಮಾನದಲ್ಲಿ ಕಾಯಿಸಿದಾಗಲೂ ವಿಷಕಾರಿ ಅಂಶಗಳನ್ನ ಹೊರಹಾಕದ ಸೂರ್ಯಕಾಂತಿ ಎಣ್ಣೆ, ಸೋಯಾಬೀನ್ ಎಣ್ಣೆ, ಅಕ್ಕಿ ಹೊಟ್ಟಿನ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಮತ್ತು ಕ್ಯಾನೋಲಾ ಎಣ್ಣೆಯನ್ನ ಬಳಸೋದು ಉತ್ತಮ. ಮುಖ್ಯವಾಗಿ ಸಾಧ್ಯವಾದಷ್ಟು ಅಡುಗೆ 2ನೇ ಬಾರಿ ಬಳಸದ ನಿರ್ಧಾರಕ್ಕೆ ಬನ್ನಿ. ಅಡಿಗೆ ಮಾಡಿದ ನಂತರ ಉಳಿದ ಎಣ್ಣೆಯನ್ನ ತಣ್ಣಗಾಗಿಸಿ ನಂತರ ಅದನ್ನ ಜರಡಿ, ಚೀಸ್, ಬಟ್ಟೆ ಮೂಲಕ ಸೋಸಿ ಗಾಳಿಯಾಡದ ಗಟ್ಟಿ ಮುಚ್ಚಳವಿರುವ ಡಬ್ಬಿಗೆ ವರ್ಗಾಯಿಸಿ. ಕರಿದ ಎಣ್ಣೆಯಲ್ಲಿ ಉಳಿದಂತಹ ಆಹಾರದ ತುಣುಕನ್ನ ಎಣ್ಣೆಯನ್ನ ಬೇಗನೆ ಹಾಳು ಮಾಡೋದ್ರಿಂದ ಅದನ್ನ ಫಿಲ್ಟರ್ ಮಾಡಿ ತೆಗೆಯಿರಿ. ಮರುಬಳಕೆ ಮಾಡುವಾಗ ಪ್ರತಿ ಸಲ ಎಣ್ಣೆಯ ಬಣ್ಣ ಮತ್ತು ಸಾಂದ್ರತೆ ಪರೀಕ್ಷಿಸಿ. ಇದು ಬಣ್ಣದಲ್ಲಿ ಗಾಢವಾಗಿದ್ರೆ ಮತ್ತು ಜಿಡ್ಡು ಜಿಗುಟಾದಂತಿದ್ರೆ ಅದನ್ನ ಅಡಿಗೆಗೆ ಬಳಸಬೇಡಿ. ಆರೋಗ್ಯಕ್ಕೆ ಮಾರಕವಾಗುವುದರ ಬಗ್ಗೆ ಅರಿತುಕೊಳ್ಳಿ. ಎಣ್ಣೆಯನ್ನ ಬಿಸಿ ಮಾಡುವ ಹೊತ್ತಿನಲ್ಲಿ ಬೇಗನೆ ಹೊಗೆ ಬರ್ತಿದ್ರೆ ಅದನ್ನ ಉಪಯೋಗಿಸಬಾರದು. ಯಾಕಂದ್ರೆ ಅದರಲ್ಲಿ ಪಾರ್ಕಿನ್ಸನ್, ಜಿಲ್ಲೆಮರ್ನಸ್ಕೋಕ್, ಪಿತ್ತಜನಕಾಂಗದ ಕಾಯಿಲೆ ಸೇರಿದಂತೆ ಹಲವಾರು ಕಾಯಿಲೆಗಳಿಗೆ ಸಂಬಂಧಿಸಿರುವ ವಿಷಕಾರಿ ಪದಾರ್ಥವಾದ HNEಯು ಸಂಗ್ರಹವಾಗಿರುತ್ತೆ. ಎಣ್ಣೆಯನ್ನ ಹಿತಮಿತವಾಗಿ ಬಳಸುವುದು ಒಳ್ಳೆಯದು. ಕರಿಯಲು ಅಡುಗೆಗೆ ಬೇಕಾದಷ್ಟು ಎಣ್ಣೆಯನ್ನ ಕಡಾಯಿಯಲ್ಲಿ ಹಾಕಿರಿ. ಹೆಚ್ಚು ಎಣ್ಣೆಯನ್ನ ಬಳಸೋದ್ರಿಂದ ಆಹಾರದ ರುಚಿ ಹೆಚ್ಚಾಗುತ್ತೆ ಎಂಬುದು ತಪ್ಪು. ಹೆಚ್ಚು ಎಣ್ಣೆಯು ಆಹಾರವನ್ನ ಹೆಚ್ಚು ಬೇಯಿಸುತ್ತದೆ, ಅಲ್ಲದೆ ಅದು ಜೀರ್ಣಕ್ರಿಯೆ ಮೇಲೂ ಪ್ರಭಾವ ಬೀರುತ್ತೆ. ಹೀಗಾಗಿ ಸಾಧ್ಯವಾದಷ್ಟು ಎಣ್ಣೆ ಬಳಕೆ ನಿಯಂತ್ರಿಸಿ ಆರೋಗ್ಯ ಕಾಪಾಡಿಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.